200 ಡೇಸ್. 100 ಡೇಸ್. ಮತ್ತೆ ನೀವೇನು ಮಾಡ್ತೀರಾ ಅದಕ್ಕೆ? ಅಯ್ಯೋ ನೀನು ಅಚೀವ್ ಮಾಡೋದು ಇಂಪಾರ್ಟೆಂಟಾ 3 ತಿಂಗಳು ಕಷ್ಟಪಡೋದು ಇಂಪಾರ್ಟೆಂಟ್? ಬಿಗ್ ಬಾಸ್ ಅನ್ನೋದು ಪರ್ಸನಾಲಿಟಿ ಅಂತ. ಏನು ಪರ್ಸನಾಲಿಟಿ ಹೆಂಗೈತೆ ಅಲ್ಲಿ ತೋರಿಸ್ಬೇಕು. ಅದು ಹೆಂಗೆ ಜನ ಇಷ್ಟಪಟ್ಟರೆ ನಿನ್ನ ಗೆಲ್ಲಿಸ್ತಾರೆ. ಇಲ್ಲ ಅಟ್ಲೀಸ್ಟ್ ಒಂದು ಕಾಂಪೀಟ್ ಮಾಡಿದಂಗೆ ಅಟ್ಲೀಸ್ಟ್ ಒಂದು ಯಾವುದೋ ಒಂದು ಸ್ಪರ್ಧೆ ಮಾಡಿದಂಗೆ ಆಗುತ್ತಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದುಬಿಟ್ಟು 7:30 ಆಯಿತು. ಬಟ್ಟೆ ಮಡಿಸ್ತಾ ಇದ್ದೆ. ಅಡುಗೆ ಮಾಡಬೇಕು. ಇವಾಗ ಮುದ್ದೆ ಮಾಡಬೇಕು. ಸಾರು ಉಳಿದಿದೆ. ಅಂದರೆ ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ, ಸೊ ಸಾರು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಅದಕ್ಕೋಸ್ಕರ ಮುದ್ದೆ ಮಾಡಿಬಿಡ್ತೀನಿ. ಹುಳಿ ಕಾಳಿನ ಸಾಂಬಾರು ಮಾಡಿದ್ದೆ. ಇನ್ನೂ ಇವ್ರು ಬಂದಿಲ್ಲ. 7:30 ಆಯಿತು. ಇದು ನಮ್ಮ ಅಮ್ಮನ ಸೀರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಕಲರು ನೋಡಿ, ಪರ್ಪಲ್. ಇಲ್ಲೆಲ್ಲ ಫುಲ್ ಬುಟ್ಟ ಬುಟ್ಟ ಇದೆ, ಚೆನ್ನಾಗಿದೆ. ಕಾಟನ್ ಸಾರಿ. ಆನ್ಸರು ಇವಾಗ ಓದ್ಬೇಕಾ? ಯಾಕೆ ಹಿಂಗೆ ಸರ್ಕಲ್ ಹಾಕ್ಸ್ಕೊಂಡಿದ್ದೆ ಓಮೋ? ಕರೆಕ್ಟಾಗಿ ಬರಿಬೇಕು. ಇದಲ್ಲ ನೋಡಿ, ರೋಟರಿ ROTTERY. ಜಿ ಬರ್ದಿದೆ, ಅದಕ್ಕೆ ಸರ್ಕಲ್ ಹಾಕಿದ್ದಾರೆ. ವಾಯ್ ಅದು ಜಿ ಅಲ್ಲ, ವಾಯ್ ಬರ್ದಿಲ್ಲ, ಜಿ ಬರ್ದಿದೆ ನೋಡಿ. ಹಿಂಗೆ ಕೂಡಿಸ್ತಾರಾ? ಅದಕ್ಕೆ ಸರ್ಕಲ್ ಹಾಕಿರೋದವರು. ತಗೋಬೋದು. ನೆಕ್ಸ್ಟ್ ಆನ್ಸರ್ ಓದ್ಕೊಂಡು ಬಾ. ಬಟ್ಟೆ ಮಡ್ಚಿದ್ದಾಯ್ತು ಫ್ರೆಂಡ್ಸ್. ಸ್ವಲ್ಪ ನೋಡಿ ಏನಿರ್ಬೋದು ಹೇಳಿ. ಕಾಜು. ಹೇಗಿದೆ ಅಂದರೆ ಇದನ್ನು ಹಿಂಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇತ್ತೋ ಇಲ್ಲ ಗೊತ್ತಿಲ್ಲ. ಈ ಥರ ಹಿಂಗೆ ಸಿಪ್ಪೆ ಮೇಲಿಂದ ತೆಗೆದು, ಇದು ಸಿಪ್ಪೆ ಮೇಲ್ಗಡೆ ಸಿಪ್ಪೆ ಇದೆ ನೋಡಿ, ಕಾಣಿಸ್ತಿತ್ತಲ್ಲ? ಈ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನಬೇಕು. ನಿನ್ನೆ ಖುಷಿಯವ್ರ ಪಾಪ ಎಣ್ಣೆ ತರಕ್ಕೆ ಹೋಗಿದ್ರು, ಶೇಂಗಾ ಎಣ್ಣೆ ಖಾಲಿಯಾಗಿತ್ತು ಅಂದ್ಬಿಟ್ಟು. ಹಾಗಾಗಿ ಇಲ್ಲಿ ಈ ಕಡೆ ಜಾಸ್ತಿ ಗೋಡಂಬಿ ಬೆಳೀತಾರೆ ಫ್ರೆಂಡ್ಸ್. ಈ ಕಡೆ ಜಾಸ್ತಿ ಗೋಡಂಬಿ ಬೆಳೀತಾರೆ. ತೆಗಿಬೇಡ, ಸುಮ್ಮನಿರು, ತೆಗಿಬೇಡ, ಒಂದು ನಿಮಿಷ ವೇಟ್ ಮಾಡು. ಈ ಕಡೆ ಜಾಸ್ತಿ ಗೋಡಂಬಿ ಬೆಳೀತಾರೆ ಫ್ರೆಂಡ್ಸ್. ಹಾಗಾಗಿ ಅಲ್ಲಿ ಎಣ್ಣೆ ತಗೋಂತಲೇ ಗೋಡಂಬಿ ಕೂಡ ಕೊಡ್ತಾರೆ. ಸೊ ತೊಗೊಂಬಂದಿರ್ತೀವಿ. ಈ ಗೋಡಂಬಿ ತಿಂದರೆ ಮಾತ್ರ ಸರಿ ಖುಷಿ. ಹೊರಗಡೆ ಅದು ಟೇಸ್ಟ್ ಅಷ್ಟೊಂದು ಟೇಸ್ಟ್ ಇರೋಲ್ಲ, ಪಾಲಿಷ್ ಮಾಡಿರ್ತಾರೆ ಏನೋ ಗೊತ್ತಿಲ್ಲ. ಬಟ್ ಇದು ಮಾತ್ರ ಅಲ್ಟಿಮೇಟ್ ಟೇಸ್ಟ್, ಸಖತ್ತಾಗಿದೆ. ಓ ತೆಗಿಬೇಡ, ಒಂದು ನಿಮಿಷ ತಡಿ, ತಾಳು ಅಥವಾ ಇದೆ ಖುಷಿ ಹಿಡ್ಕೊ. ಈಗ ಮಜಾ ಇದೆ ತಡಿ. ಎಷ್ಟೊತ್ತ ಬರೋದು? ಅವಾಗಲೇ ಬಂದು ಯಾಕೆ ಅರ್ಧ ಗಂಟೆ ಗಂಟೆ ಪಿಕ್ಚರ್ ಬಿಟ್ಟು ಅವಾಗ ದಿನ ಇದೆ ಕಡೆ ನಿಂದು. ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು? ನಂಗೊಂದು ಫೋನ್ ಬಂದಿತ್ತು. ಬಿಗ್ ಬಾಸ್ ನೀನು ಯಾರು ಹೇಳ್ತೀವಿ? ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಅಂತ ಭ್ರಮೆ. 200%. ನಾನು ವಿಡಿಯೋ ಕಳಿಸಿದ್ರೆ ನಿಂಗೆ ಗೊತ್ತಾಯ್ತು? ಗೊತ್ತಿಲ್ಲ ನನಗೆ. ಸುಮ್ಮನೆ ಮೊನ್ನೆ ಕಾಮೆಂಟ್ ಮಾಡೋಕೆ ಸೀರಿಯಸ್ ಬೈತಾ? ನಾನು ವಿಡಿಯೋ ಕಳಿಸಿದ್ದೆ. ಯಾವತ್ತ? ನಾನು ಹೇಳಂಗಿಲ್ಲ, ನಿಂಗೆ ಗೊತ್ತಿರ್ಬೇಕು. ಹೇಳು ಏನಾಯ್ತು? ನಾನು ರೆಕಾರ್ಡ್ ಮಾಡಿದ್ದು ನೀನು ನೋಡಿಲ್ಲ? ನನ್ನ ನೋಡೋಕ್ಕೆ ಟೈಮ್ ಇಲ್ಲ. ಇಲ್ಲ, ಸೆಲೆಕ್ಟ್ ಆಗಿಲ್ಲ ಅವರು. ಅದು ವಿಡಿಯೋ ಅವ್ರು ಇಷ್ಟು ಅಂತ ಶಾರ್ಟ್ ಲಿಸ್ಟ್ ಮಾಡಿರ್ತಾರಂತೆ. ಅದರಲ್ಲಿ ಹಾಗೆ ಒಂದು ಕಾಲ್ ಅಷ್ಟೇ ಬಂದಿತ್ತು ನನಗೆ. ಮೇಲ್ ಬಂದ್ಮೇಲೆ ಬರ್ರಿ ಅನ್ನೋ ಥರ. ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗೈತೆ. ಫಸ್ಟ್ ರೌಂಡ್ ಸೆಲೆಕ್ಷನ್ ಅಂದರೆ ಯಾರ್ಯಾರು ವಿಡಿಯೋ ಕಳಿಸಿರ್ತಾರೆ ಅವ್ರದ್ದೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ನಿಮ್ದೇನಾ ಅದು ಮುಖ ಪರಿಚಯ ಎಲ್ಲ ಇರ್ತದಲ್ಲ, ನಿಮ್ದೇನಾ ಫೋನ್ ನಂಬರ್ ಎಲ್ಲ ನಿಮ್ದೇನಾ ಅಂತಂದು ಫಸ್ಟು ಕ್ಲಾರಿಫೈ ಮಾಡ್ಕೋತಾರಂತೆ. ಈಗ ಅದಕ್ಕೆ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಂತೆ. ನಾನು ಹೋಗಿ ಬರ್ತೀನಿ ಅಂತ ನಿನ್ ಖಾತ್ರಿ ಐತಾ? ನಾನು ಹೋಗಿ ಬರ್ತೀನಿ ಅಂತ ನಿನ್ ಖಾತ್ರಿ ಐತಾ? ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಮತ್ತೆ ಹೇಗೆ ಮಾತಾಡ್ಬೇಕಲ್ಲಿ? ನಾವು ನ್ಯಾಚುರಲ್ ಆಗಿರ್ಬೇಕಂದ್ರೆ ಹೆಂಗಿದೆ ಹಂಗೆ ಆಗ್ಬೇಕಷ್ಟೇ. ಓಪನ್ ಮತ್ತೆ ಇವಾಗ ನಾನು ಹೆಂಗಿದ್ದೀನಿ ಹಂಗಿದ್ರೆ ಅಲ್ಲಿ ನಾನು ಇಟ್ಕೊಂತಾರ ಒಳಗೆ. ಅದಕ್ಕೆ ನೀವು ಓಪನ್ ಮಾತಾಡ್ಬೇಕಲ್ಲಿ. ಜನರು ಓಪನ್ ಮಾತಾಡ್ತಾನೆ. ಏನಂತ?
ನಾವು ಇವಾಗ ಏನು ಆ್ಯಕ್ಚುಲಿ ಆಗಿದೆ ಇದು ನ್ಯಾಚುರಲ್ ಆಗಿರ್ಬೇಕು, ಫೇಕ್ ಆಗಿರ್ಬೋದು ಅಷ್ಟೇ ಬಿಗ್ ಬಾಸಲ್ಲಿ. ನನಗೆ ಹೊರಗೆ ಹೋದ್ರೆ ಮಾತೇ ಬರಲ್ಲ. ಫೇಕ್ ಆಗಿರೋಕ್ಕೂ ಆಗಲ್ಲ ಬಿಗ್ ಬಾಸಲ್ಲಿ. ಯಾಕೆ? ಅದು ಡೈಲಿ ರಿಯಾಕ್ಷನ್ಸ್ ಅಲ್ಲಿ ಏನೋ ಬರ್ತದಲ್ಲ ಅಪೋಸಿಷನ್ಸ್ ಏನಾದ್ರು ಫೇಕ್ ಮುಖ ಹಾಕಿರೋದಕ್ಕೆ ನಂಗೆ ಬೇಗ ಬರುತ್ತಲ್ಲ, ನಾವೇನು ಬಂದು ಬರಲಿ, ನೀನು ಹೆಂಗಿದೆ ಹಂಗೆ ಇರು. ಹಾಗೆ ಅದ್ರಾಗ ಸೆಲೆಕ್ಷನ್ ಆಗ್ತಿತ್ತು ಅಲ್ಲೋ ಗೊತ್ತಿಲ್ಲ. ಆಗುತ್ತೆ 200% ಆಗುತ್ತೆ. ನನಗೆ ಕಾಣ್ತೈತೆ. ನನಗಿದ್ರ ಒಂಥರ ಸಂತೋಷ. ನಾ ವಿಡಿಯೋ ಮಾಡಿ ನೀನು ನೋಡಿಲ್ಲ. ನನಗೇನು ನೀನು ನೋಡ್ರಿ ನಮಗೆ ಗೊತ್ತಿಲ್ಲ ಇವತ್ತು ಹೇಳೈತೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾನು ಹೆಂಗೆ ಕಳಿಸ್ದೆ ಏನು ಕಳಿಸ್ದೆ ಅಂತ ಏನು ಗೊತ್ತಿಲ್ಲ ನಿಮಗೆ. ಸಾಕು ಪಾಸ್ ಮಾಡ್ಕೊಳ್ಳಿ, ಸಾಕು ಕೊಡು ನೋಡೋಣ. ಅಲ್ಲ ಅದು ನೋಡೋಕೆ ಫಸ್ಟ್ ಹೇಳ ನನಗೆ ಈಗ ಮುಂದೆ ಏನು ಪ್ರೊಸೀಜರ್ ಹೆಂಗೆ ಹೇಳು ಅಂತ. ನನಗೇನು ಪ್ರೆಸರ್ ಗೊತ್ತಿಲ್ಲ, ನೀನೇ ಪ್ರೆಸರ್ ಅವ್ರಿಗೆ ಕೇಳ್ಕೊಂಡು 25th ಬಾ ಅಂತ ಹೇಳ್ಯಾರ. ಓ ಅಂತ ಆಯ್ತು, ಹೋಗೋದು ಟಿಕೆಟ್ ರಿಸರ್ವೇಷನ್ ಮಾಡಿಸಿ. ನಾಳೆ 25th ರೀ ನಾಳೆ 20. ಅದೇನು 25th ನೀನು ಅಲ್ಲಿ ಹೆಂಗಿರ್ಬೇಕು ಅಂತ ಹೇಳಂಗೆ ಏನು ಗೊತ್ತಿಲ್ಲ. ವಿಷಯ ಅಂತ ನನಗೆ ಸಾಗುತ್ತೆ. ಅಲ್ಲ ಗೊತ್ತಿಲ್ದಿದ್ರೆ ಎಂತ ಕರ್ಮ ಮಾತಾಡ್ದ ನೀನು. ಅಂದ್ರೆ ಕ್ರಮ ಗೊತ್ತಿಲ್ಲ ಹೇಳಿ ತುಮಾರೈತಿ. ಇಲ್ಲ ನಾನು ನೋಡಿರ್ತಿರಲ್ಲ ನೀವು ಹಂಗೆ ಮಾಡ್ಬಾರ್ದಾಗಿತ್ತು ಹಿಂಗೆ ಅಲ್ಲ ಮಾಡ್ಬಾರ್ದಾಗಿತ್ತು. 10 ವರ್ಷ ನೋಡಿದ್ರೆ ತಾನೆ 50 ನೋಡಿ ಹೇಳ್ಕೊಂಡು ಕೆಳಗೆ ಕುಂತಾಳೆ ಕೂತಿರ್ತಾವೆ ನಮ್ಗೆ ಕೆಳಗೆ ಪಾದಿವೆ. ಇದು ಒಂದು ಅದ್ಭುತ. ಈಗ ಮತ್ತೆ ಎಲ್ಲ ಬಗ್ಗಿ ನಡಿಬೇಕು ಅಲ್ಲಿ ಬಂದಿಲ್ಲ ಮತ್ತೆ ಹೆಂಗ್ ನಡಿಬೇಕು ಅಲ್ಲಿ. ಹಿಂಗೆ ನ್ಯಾಚುರಲ್. ಈಗ ನಾನು ಎಷ್ಟು ದಿನ ಆಯ್ತು ಅಂತ ಅಲ್ಲಿ ಇಲ್ಲೇ ಅವ್ರು ಇಟ್ಕೊಳ್ಳೋಲ್ಲ, ಅದು ನೀವು ಮತ್ತೆ ನಾನು ಹೆಂಗಿರ್ತೀನಿ ಹೆಂಗೈತಿ ಅಂತಂದ್ರೆ ತಾಳ್ಮೆ ಇದೆ ಅಷ್ಟೇ. ಎಷ್ಟು ಹೆಂಗಿರ್ಬೇಕು ತಾಳ್ಮೆ ಇದೆ ಅಂತೇಳಿ ಅಷ್ಟೇ. ತಾಳ್ಮೆ ಏನಿದ್ರೆ ಫೇಕ್ ಅಂತಾರೆ. ಫೇಕ್ ಅಂತಲ್ಲ, ತಾಳ್ಮೆಯಿಂದ ಆಟ ಆಡಂತೇಳಿ ಅಷ್ಟೇ ಅಷ್ಟೇ. ಅಲ್ಲಿ ಊಟ ಗೀಟ ಏನೂ ಇರಲ್ಲ ಕ್ಷಣ. ನಮ್ಗೆ ಊಟ ಇಲ್ಲ ಅಂದ್ರೆ ಇರೋಕ್ಕಾಗಲ್ಲ. ಊಟ ಯಾರು ಮಾಡ್ಕೊಡ್ತಾರೆ? ನಾವೇ ಮಾಡ್ಬೇಕು. ವಾಶ್ರೂಮ್ ಕೂಡ ತೊಳಿಬೇಕು. ವಾಶ್ರೂಮ್ ತೊಳಿಯೋದಿರುತ್ತೆ. ಆಮೇಲೆ ನನಗೆ ಚೆನ್ನಾಗಿ ಬಿಡುಕು ಚಿಕ್ಕ ಮಾಡಿದ್ರು ಹಿಂಗೆ ನಂಗೆ ಆಗಲ್ಲಲ್ಲ. ಸ್ಟ್ರೇನ್ ಗೀನೆಲ್ಲ ಆಟ ಕೊಟ್ರೆ ದೊಡ್ಡ ದೊಡ್ಡವು ಎಲ್ಲರಾಗಿ ಹ್ಯಾಂಡಿಕ್ಯಾಪ್ಸ್ ಬಂದಿದ್ರು, ಫಿಸಿಕಲ್ ಬಂದಿದ್ರು, ಅದಕ್ಕೆ ಸಂಬಂಧ ಇಲ್ಲ. ಅದು ಹೆಂಗೆ ಅಷ್ಟೇ ಕಷ್ಟ ಆಗುತ್ತೆ. ನಂಗೆ ಮೈ ನಂಗೆ ಬೇಗ ಸುಸ್ತಾಗ್ಬಿಡುತ್ತೆ. ಎಷ್ಟಾಗುತ್ತೆ ಕಷ್ಟ ಆಗುತ್ತೆ ಅಷ್ಟೇ. ಆಮೇಲೆ ಆಟ ಆಡಿಲ್ಲ ಅಂತೂ ಆಮೇಲೆ ಪಾಯಿಂಟ್ಸ್ ಎಲ್ಲ ಆಟ ಆಡಿದ್ರೆ ಅಂಬೋದಿಲ್ಲ, ಆಟ ಆಡದೆ ಬರುತ್ತೆ, ಆಡದೆ ಬರುತ್ತೆ. ಎಲ್ಲ ಆಟ ಆಡಿದ್ದವ್ರು ಇದನ್ನ ಎಲ್ಲ ಪ್ರಾಂಗ್ ಹಾಕಿಚ್ಚಿರ ಮತ್ತೆ ಹೋಗಿ ಅಂತೇಳಿ ಹೇಳಕ್ಕಾಗಲ್ಲ. ಇಲ್ಲ ನಾನು ಇಷ್ಟೊತ್ತು ವೇಟ್ ಮಾಡಿ ನಿಂಗೆ ಹೇಳ್ತಿದ್ದೀನಿ. ಅದು ನಾನು ಯಾವತ್ತೂ ಇಷ್ಟು ಕೇಳ್ತಿದ್ದಿಲ್ಲ. ನಾನು ಅದೇ ಹೇಳಿದೆ ನನಗೆ ಫಸ್ಟ್ ಆ ವಿಡಿಯೋ ತೋರಿಸ್ಲಿ ಹೆಂಗೆ ಮಾಡಿ ನೋಡಂದೆ. ಸಾಕು ಪ್ಲಾನ್ ಮಾಡಿ ಫಸ್ಟ್ ಇಲ್ಲ ಇಲ್ಲ ಕೊಡೋದೆ ಸಾಕು. ಈಗ ನಾನು ಮುಂದೆ ಏನು ಮಾಡಲಿ ಹೇಳು? ಮಮ್ಮಿಗೆ ಆಗಲೇ ಹೇಳಿದೆ, ಬರೀ ಫೋನ್ ಮಾಡಿ ಕೇಳಂತ ಅವಳು ನಂಬ್ತಾನೆ ಇಲ್ಲ. ಫಸ್ಟ್ ಬಂದ್ಮೇಲೆ ಫಸ್ಟ್ ಹೇಳಿದೆ ಫೇಕ್ ಕಾಲ. ಯಾರಿಗೆ ಗೊತ್ತು? ಮತ್ತೆ ಅವ್ರು ಬೆಂಗಳೂರಿಗೆ ಬಾ ಅಂತಂದಾರಲ್ಲ, ಅಡ್ರೆಸ್ ಗಿಡ್ಸ್ ಏನು ಕೊಟ್ಟ ಮೆಸೇಜ್ ಮಾಡ್ಯಾರ? ಏನು ಮಾಡೋದು ಡೀಟೇಲ್ಸ್? ಅವ್ರು ಮತ್ತೆ 23rd ಒಂದ್ಸತಿ ಕಾಲ್ ಮಾಡಿ ಡೀಟೇಲ್ಸ್ ಕಳಿಸ್ತಾರಲ್ಲ. ಅದಕ್ಕೆ ಮುಂಚೆ ಒಂದು ಮೇಲ್ ಬರುತ್ತಂತೆ. ಶರಣ 06 ಅವಾಗ್ಲೇನೆ ವಿಡಿಯೋ ಕಳ್ಸಿದ್ನಲ್ಲ, ಅವಾಗ್ಲೇನೆ ಎಲ್ಲ ಅದ್ರಾಗೇನೆ ಕಳ್ಸಿದೀನಿ. ವಿಡಿಯೋ ಕಳಿಸಿದಾಗ ಏನು ಕೊಟ್ಟಿದ್ದೀನಿ? ಮೇಲ್ ಐ ಡಿ ನಿಂದೆ ಕೊಟ್ಟಿದ್ದೀನಿ ಶರಣ 06 ಅಂತ. ಆದ್ರೆ ಫೋನ್ ನಂಬರ್ ನಾನು ಕೊಟ್ಟಿದ್ದೆ. ಮತ್ತೆ ನೀನು ಫ್ಯಾಕ್ಟ್ರಿಯಲ್ಲಿ ಇರ್ತೀಯಲ್ಲ ಅವಾಗ ರಿಸೀವ್ ಮಾಡಲ್ಲ ಅಂದ್ಬಿಟ್ಟು ಫ್ಯಾಕ್ಟ್ರಿಯಲ್ಲಿ ಇರ್ತೀಯ ರಿಸೀವ್ ಮಾಡಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ತೀನಿ. ಚೆಕ್ ಮಾಡ್ತಿದ್ದೀರಾ? gmail.com ಅದನ್ನೇ ಕೊಟ್ಟಿದ್ದೀನಿ. ಇನ್ನು ಕಳಿಸ್ತಾರೆ ಕಳಿಸಿಲ್ಲ ತಾನೆ? ಬರೀ ಫೋನ್ ಬಂದ್ಲ 23rd ಜಿಮೇಲಲ್ಲಿ ನಮಗೆ ಮೆಸೇಜ್ ಬರುತ್ತಂತೆ. ಎಲ್ಲರಿಗೂ ಯಾರ್ಯಾರು ಈಗ ಕಳ್ಸಾರಲ್ಲ ಅವ್ರಿಗೆಲ್ಲರಿಗೂ ಫಾರ್ವರ್ಡ್ ಮಾಡ್ತಾರಂತೆ. ಹಂಗೆ ಪಬ್ಲಿಷ್ ಮಾಡಲ್ಲ ಅಂತ ಇವಾಗ್ಲೇನೆ. ಈಗ ಈ ನೆಕ್ಸ್ಟ್ ರೌಂಡಲ್ಲಿ ರಿಜೆಕ್ಟ್ ಆಗ್ಬಿಟ್ರೆ ಮತ್ತೆ ಪಬ್ಲಿಷ್ ಮಾಡ್ತಾರೆ. ಯಪ್ಪ ನಾ ಏನೋ ಯಾರಿಗೂ ಹೇಳಿಲ್ಲ, ಮಮ್ಮಿಗೆ ಒಂದೇ ಹೇಳಿದ್ದು. ಮಮ್ಮಿಗೆ ಹೇಳಿ ನಾ ಹೇಳಿದ್ದೀನಿ ಅವಳಿಗೆ ಈಗಲೇ ಹೇಳ್ಬೇಡ, ಫಸ್ಟ್ ನಾನು ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಿಗೆ ಬಂದು ಫಸ್ಟ್ ಆ ಸ್ಪಾಟಿಗೆ ಹೋಗಿ ಶರಣಿ ಕರ್ಕೊಂಡು ಆಮೇಲೆ ಮುಂದೆ ನೋಡೋಣ ಅಂತ. ಮತ್ತೆ ಅಲ್ಲಿ ಏನಾರು ಆಗ್ಬಿಟ್ರೆ ಅದಕ್ಕೆ ಈಗಲೇ ಯಾರಿಗೂ ಹೇಳ್ಬೇಡ ಅಂತ. ಆಮೇಲೆ ಹಸೆ ಆಗ್ಬಿಟ್ರೆ ಏನು ಮಾಡಲಿ? ನಿಂದೇ ಇಮೇಲ್ ಕೊಟ್ಟಿದ್ದು ನೋಡು. ಫೋನ್ ನಂಬರ್ ನಿಂಗೆ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ನೀನು ರಿಸೀವ್ ಮಾಡಲ್ಲ ಮತ್ತೆ ಬೇರೆ ಕಾಲು ಅಂತಂದು ನಾನು ಅಂದ್ಕೊಟ್ಟೆ. ಒಂದು ನಾವು ಕಾಮಿಡಿ ಮಾಡಿ ನಮ್ಮ ಸೀರಿಯಸ್ ತೊಗೊಂಡು ನೋಡು ಆಯ್ತು. ನಾನು ಹೇಳೋದು ಹಾಕಿದ್ರೆ ಆಗುತ್ತೆ ಅಂತೇಳಿ ಅಪ್ಪ ಇನ್ನೂ ಆಗಿಲ್ಲ, ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ನಾನಂತೂ ಏನೂ ತುಂಬಿಲ್ಲ, ಏನು ತಿಂದೇನೂ ಇಲ್ಲ. ಕಾಫಿ ಕುಡಿಬೇಕು ಅನ್ಕೊಂಡಿದ್ದೆ, ಅದನ್ನು ಕುಡ್ದಿಲ್ಲ. ಜಿಮ್ಮಿಗೆ ಹೋದ್ರೆ ಅಲ್ಲಿ ಕೆಳಗೆ ಹೋದ್ರೆ ಅಲ್ಲೂ ಸಮಾಧಾನ ಆಗ್ತಿಲ್ಲ. ಖುಷಿ ಬರಕ್ ಬಂದ 4 ಹಿಂಗೆ ಸುಮಾರು ಕಾಲ್ ಮಾಡಿದ್ರು. ಕೆಳಗೆ ಹೋದ್ರೂ ತಡ್ಕೊಳಕ್ಕಾಗ್ತಿಲ್ಲ. ಆಮೇಲೆ ನೀನು ಫೋನ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ದೆ. ಬೇಡ ಡೈರೆಕ್ಟಾಗಿ ನೋಡ್ಬಿಡೋಣ ಅಂತ. ಚೆನ್ನಾಗಿ
ಡೈರೆಕ್ಟಾಗಿ ನೋಡಿ ನೀನು ಹೇಳೋಣ ಅಂತ. ನೀ ನೋಡಿದ್ರೆ ಬರ್ತಾನೆ ಇಲ್ಲ. ಆಯ್ತು ಖುಷಿ ಹೇಳಿ. 7654926341 7654 63 7654926341. ಯಾವುದೋ ಒಂದು ನಂಬರ್ ಮಿಸ್ ಮಾಡಿಲ್ಲ. ನಾನು ಯಾವ್ದಾದ್ರು ಬೇರೆ ಬೇಡ. ಇಲ್ಲ ಆಯ್ತು 9 ಅಂತ ಹೇಳಿಲ್ಲ ಸ್ಟಾರ್ಟಿಂಗ್. ಆಯ್ತು ತಗೊಳ್ಳಿ ಮೊಬೈಲ್ ಕೊಡ್ತೀಯಾ ಮೊಬೈಲ್ ಹೊಕ್ಕಿತ್ಕೊಳ್ಳ ಮತ್ತೆ ನೀನು ಮದುವೆ ಇದುವರೆಗೆ ಒಂದು ಸುಳ್ಳು ಹೇಳಿದೆ ಮತ್ತೆ ನಾನು ಇದು ಸುಳ್ಳು ಹೇಳ್ತೀನಿ ನಾ ಖುಷಿ ಮದುವೆ ಒಂದು ಸುಳ್ಳು ಹೇಳಿದೆ ಹಂಗ ಅನ್ಬೇಡ ನೀನು ಹೇಳಿಗ ಇವಾಗ ನಾನು ಸೀರಿಯಸ್ ಆಗಿ ಹೇಳ್ತಿದ್ರೆ ನೀನು ಜೋಕ್ ಆಡ್ತಿದ್ರಲ್ಲ. ಸೀರಿಯಸ್ ಆಗಿ ನಾನು ಸೀರಿಯಸ್ ಆಗಿದ್ದೆ ಆದ್ರೂ ಖುಷಿ ತಾನೆ. ಫಸ್ಟ್ ಡಾಕ್ಯುಮೆಂಟ್ ತೋರಿಸ್ತಾನೆ ಏನ ತೋರಿಸ್ತು ವಿಡಿಯೋ ಮಾಡಿದ್ನ ಡಿಲೀಟ್ ಮಾಡ್ಬಿಟ್ಟ ನಾವು. ಆದ್ರೂ ಒಂದ್ ಕಡೆ ಸೇಫ್ ಆಗಿ ಇಟ್ಟಿದೀನಿ. ತೋರಿಸು ಇಲ್ಲ ಚಾನ್ಸೇ ಇಲ್ಲ ನೋ ವೇ. ಸಲ ನೀನ್ ಹಾಕೊಂಡ್ಬಿಡ್ತೀಯ ಹಿಂಗ್ ಮಾಡ್ತಾರೆ ನೀ ಅಂತಂದು. ಇಡೀ ಪ್ರಪಂಚ ನೋಡೋಕೆ ಕಳಿಸಿ ಅಂತ ನಾನು ನೋಡೋಕೆ ಕಳಿಸ್ತೀನಿ. ಪ್ರಪಂಚ ಅಲ್ಲ, ಪ್ರಪಂಚ ನೋಡಿಲ್ಲ. ಅಲ್ಲಿ ಒಬ್ರು ಇಷ್ಟು ಜನ ಇರ್ತಾರೆ, ಅವ್ರಿಗೆ ಆಥರೈಸ್ ಕೊಟ್ಟಿರ್ತಾರೆ, ಅವ್ರು ಮಾತ್ರ ನೋಡ್ತಾನೆ. ಆಯ್ತು ಮತ್ತೆ ನಾನು ನೋಡೋಕೆ ಏನೈತೆ ನೀನ್ ನೋಡಿದ್ರೆ ಏನಾಗ್ತೀಯ ಅದಕ್ಕೆ. ಅಯ್ಯೋ ಸ್ವೀಟ್ ಮಾಡೋಣ ಅನ್ಕೊಂಡೆ, ಪಾಪರ್ ಮನೆಗೆ ಈ ವಿಷಯ ಹೇಳಿ ಸ್ವೀಟ್ ಮಾಡೋಣ ಅನ್ಕೊಂಡೆ. ಆದ್ರೆ ನಂಗೆ ಅಡಿಗೆ ಮನೆಗೆ ಹೋಗಕ್ಕೂ ಮನಸ್ಸಾಗ್ತಿಲ್ಲ. ದೇವ್ರ ಮನೆಗೂ 23 ವೇಟ್ ಮಾಡಿ 23 ಒಳಗೂ ವೇಟ್ ಮಾಡ್ತೀಯಾ. ಆದ್ರೆ ನನ್ಗೆ ಓವರ್ ಎಕ್ಸೈಟ್ ಆಗೋದು ಬೇಡ. ಓವರಾಗಿ ಎಕ್ಸೈಟ್ ಆಗೋದು ಭಾಳ ಎಕ್ಸೈಟೇಷನ್ಸ್ ಇರಬಾರ್ದು. ಅಟ್ಲೀಸ್ಟ್ ನನಗೆ ಬಂದೈತಂತರ ನಿನ್ಗೆ ಏನನ ಈ ಸ್ವಲ್ಪ ಖುಷಿ ಅಂತ ತಲೆ ಮೇಲೆ ಖುಷಿ ಇಲ್ಲ ನಿನಗೆ. ಖುಷಿ ಐತೆ ಮತ್ತೆ ನಾನಂತೂ ತಲೆಗೆ ನಿಮ್ಮಂಗ ನಂಗೆ ನಿಮ್ಮಂಗ ಒಂಥರ ನಂಗೇನಾ ಅಂತಂದು 2-3 ಸತಿ ನಾನು ಏನು ಬ್ಯೂಟಿಫುಲ್ ಏಂಜಲ್ ಇದ್ದಂಗೆ ಅದಳ ಅಂತ ಗೊತ್ತು. ನಂಗೆ ಬಂದೇ ಬರ್ತೈತೆ ಇಲ್ಲಿ ಹೌದಲ್ಲ ಅಮ್ಮ ಅವತ್ತು ಹೇಳಿದ್ದಿಲ್ಲ ಇಲ್ಲ ಇವಾಗ ಇಡಬೇಡ. ನಮಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಏನ್ ಮಾಡಕ್ ಬರಲ್ಲ? ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಏನ್ ಮಾಡಕ್ ಬರಲ್ಲ? ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್. ಬ್ಯಾಕ್ಗ್ರೌಂಡ್ ಏನು ಎತ್ತ ಯಾರು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಮುಂದೆ ಅಲ್ಲಿ ಹೋಗ್ಬೇಕು, ಅವ್ರು ಕೊಟ್ಟಿದ್ದ ಆಟ ಆಡ್ಬೇಕು, ಅವ್ರು ಹೇಳಿದ ಅಡಿಗೆ ಮಾಡ್ಬೇಕು, ಬಟ್ಟೆಗಳು ಬೇಕಾಗ್ತಾವಲ್ಲ ಹಾಕೋಣಕ್ಕೆ ಇಟ್ಕೊಳಕ್ಕೆ. ಏನ್ ಮಾಡೋದು ಈಗ? ಮನೆಯಾಗಿದೆ ನೀವು ಅದಕ್ಕೆ ಸಾರು ಬಿಟ್ಕೊಡ್ದು ಯಾಕೆ ತೆಗಿಸ್ತೀವಿ? ನಾ ಹೆಂಗಿರ್ತೀನಿ ಅಲ್ಲಿ? ಒಂದು ತಿಂಗಳು ಸಂಬಳದ್ದು ಎಷ್ಟು ನನ್ ಬಿಟ್ಟು ನೀನ್ ಹೆಂಗಿರ್ತೀಯ? ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಟಿಫನ್ ಕೂದಾಗಿದ್ದಲ್ಲ ಹಂಗೆ ಬೆಳೆದ ಹೆಚ್ಚಿಂದ ನಾವು ಆರಾಮ್ ಮಾಡ್ತೀವಿ. ಅಂದ್ರೆ ನೀನ್ ಅಳಲ್ವಾ ನಾನು ಹೊಂಟ್ರೆ? ಒಳ್ಳೆ ಕೆಲಸಕ್ಕೆ ಖುಷಿನ ಕರ್ಕೊಂಡು ನಂಗೆ ಅಳು ಬಂದ್ಬಿಟ್ರೆ ಹಾಕೊಳ್ಬಿಡುತ್ತೆ. ನೀನ್ ಅಳಲ್ವಾ? ಹೆಚ್ಚು ಕೊಡ್ತೀನಿ. ಇವಳು ಸ್ವಲ್ಪ ದಿನ ಆರಾಮಿರ್ತೀನಿ ಅಂತನ. ನನಗಿದ್ರ ಒಂಥರ ಸಂತೋಷ. ಮತ್ತೇನು ಹೇಳು, ನೀನ್ ಮಕ್ಕಳು ಕರ್ಕೊಂಡು ಹೆಂಗಿರ್ತೀಯ? ಹಾಸ್ಪಿಟಲ್ ಅಲ್ಲಿ ಒಂದೊಂದು 6 ತಿಂಗಳಿದ್ರೇನೆ ನೀನು ಒದಾಡ್ಬಿಟ್ಟೆ. ಈಗ ಹೆಂಗ್ ಮಾಡ್ತೀಯ? ಕ್ಯಾಂಟೀನ್ ಐತಲ್ಲ, ಹೋಗ್ಲಿ ನಾನು ಎಷ್ಟು ದಿನ ಇರ್ತೀನಿ ಅಂತ. ಚಾಯ್ ಬರ್ಬೋದು. ಚಾಯ್ ಬರ್ತಾಳೆ. ನಾನು ಎಷ್ಟು ದಿನ ಇರ್ತೀನಿ ಹೇಳು? ಮಿನಿಮಮ್ 90 ಡೇಸ್ ಅದು ಇರ್ತೀವಿ. ಫೈನಲ್ ರೋಡ್ ಅಂತ ಬರ್ತೀವಿ. ನಾನು ಎಷ್ಟು ಜಗಳ ಓಡ್ತೀನಿ, ನಾನು ಇರ್ತೀನ? ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಲ್ಲಿ ಫೇಕ್ ಪರ್ಸನ್ಸ್ ಇರೋಕ್ಕಾಗಲ್ಲ. ನಾನು ನೀನು ಆರ್ಟ್ಲಿ ಓಪನ್ ಇದೆಯಾ? ಅದೇ ಮ್ಯಾಮ್, ಅದು ಫೇಕ್ ಪರ್ಸನ್ ಬಿಗ್ ಬಾಸ್ ಅಲ್ಲ. ಮತ್ತೆ ಓಪನ್ ಮಾತಾಡ್ಬೇಕು. ನೀನು ಇದ್ದಿದ್ದು ಮತ್ತೆ ಹಿಟ್ಲಿ ಮಾತಾಡ್ತೀರ, ಓಪನ್ ಮಾತಾಡ್ತೀಯ. ಬೇಜಾರು ಮಾಡ್ಕೊಳಲ್ವಾ? ಅಷ್ಟು ದಿನ ಹೋಗ್ತೀನಿ ಒಳಗಡೆ. ಓದ್ಮೆ ಬೇಜಾರಾದಾಗ ಹೇಳ್ತೀನಿ, ಬೇಜಾರಾಗೈತೆ ಅಂತ ಹೇಳ್ತೀನಿ. ಅದು ಇವಾಗಿಂದ ಬೇಜಾರ ನನಗೇನು ಗೊತ್ತಾಗತ್ತೆ? ನಾವು ಒಳಗಿರ್ತೀನಿ. ನಾ ಹೇಳ್ತೀವಿ ಅವಾಗ ವೀಕ್ಷಕರ ಕಾಲು ಅಂತ ಇರ್ತಾರೆ, ಒಂದು ಫ್ಯಾಮಿಲಿ ಕಾರ್ ಅಂತ. ಕೊಡಲ್ಲ ಅವರು. ಅದೇನೋ ಆಟ ಇರ್ತದೆ, ಅದ್ರಾಗ ಗೆದ್ದದಾಗ ಕೊಡ್ತಾರೆ. ಆಯ್ತು ಗೆಲ್ಲಲ್ಲ. ನನಗೆ ಆಟ ಆಡೋಕೆ ಬರಲ್ಲ. ಖುಷಿ ಇಲ್ಲ. ನೋಡಿ ಫಸ್ಟ್ ತೋರ್ಸು ಏನ. ವಿಡಿಯೋಪ್ಪ. ಅಯ್ಯೋಯ್ಯಪ್ಪ, ಅಂದ್ರೆ ನೀ ತೋರ್ಸೋ ಮಟ್ಟ ಕರ್ಕೊಂಡು ಹೋಗಲ್ಲ? ಅದು ಸುಳ್ಳಾಗಿದ್ದಿದ್ರೆ ನನಗೆ 5,000 ರೂಪಾಯಿ ಕೊಡ್ಬೇಕು. ಇಲ್ಲ ಅಂದ್ರೆ ಇಲ್ಲ ನಾನು ನಿನ್ಗೆ ಕೊಡ್ತೀನಿ. ಏನು? 5,000 ರೂಪಾಯಿ ಬೆಟ್ಟು ಡೀಲು. ವಿಡಿಯೋ ಬಂತು. ಎಷ್ಟು GB ಎಷ್ಟು MB ಐತಿ? 39 ಮಿನಿಟ್ಸ್ ಐತಿ. ನೀವು ಹೋಗ್ಬೇಡ. ನಿಜವಲ್ಲೂ ನಂಬಿಟ್ಟಿದ್ರಾ? ಹಾಂ ನಿಜ ಸೆಟಾಗಿ ಇನ್ನೂ ಖುಷಿ ಆಗ್ತದೆ. ನಾನು ಈಗ ಖುಷಿಯಾಗಿಲ್ವಾ? ಕರೆಕ್ಟಾಗಿ ಹೇಳ್ರಿ. ಒಂದು 5 ನಿಮಿಷ ನಂಬಿದ್ದೆ ಸ್ಟಾರ್ಟಿಂಗು, ಆಮೇಲೆ ಫೇಕ್ ಅನಿಸ್ತಾ? ಹೆಂಗೆ ಹಿಂಗೆ ಚಮಕತ್ತೀಯ? ಹೆಂಗೆ? ಕೈ ತೋರಿಸು. ಓಕೆ ಫ್ರೆಂಡ್ಸ್, ನಮ್ಮ ಪ್ಲ್ಯಾನ್ ಸ್ವಲ್ಪ 150-50 ಸಕ್ಸಸ್ ಆಗಿದೆ.
ಒಂದು 50-50 ಸಕ್ಸಸ್ ಆಗಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೆ ಡೌಟ್ ಬಂದಿದೆ ಅನ್ಸುತ್ತೆ ಅಲ್ರಿ ರೀ? ನಿಮ್ಗೆ ಯಾವಾಗ ಡೌಟ್ ಬಂತು? ವಿಡಿಯೋ ಯಾವಾಗ ಡೌಟ್ ಬಂತು? 5,000 ರೂಪಾಯಿ ಕೇಳ್ತಲ್ಲ. ಇವಾಗ ಅಲ್ಲಿ ತನಕ ನಂಬಿದ್ರಾ? ನಾವು ಮಾಡಿರೋ ಪ್ರ್ಯಾಂಕ್ ಡನ್ 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 ಡನ್. ಡನ್ ಡನ್. ಇದು ಮಾಡಿರೋದು ನಾವು ತಮಾಷೆಗಾಗಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಫ್ರ್ಯಾಂಕ್ ವಿಡಿಯೋ. ಎಂಡ್ ತನಕ ಯಾರೆಲ್ಲ ನೋಡಿದ್ದೀರಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.